ನಮಸ್ಕಾರ. ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಎನ್ನುವಂಥ ನನ್ನ ಚಾನೆಲ್ಗೆ ನಿಮ್ಮೆಲ್ಲರನ್ನ ಪುನಃ ಸ್ವಾಗತಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗುವಂತಹ ಗಣಿತದ ಮೇಲಿನ ಯಾವುದೇ ಲೆಕ್ಕದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥ ಪ್ರಶ್ನೆಗಳಿಗೆ ಹೇಗೆ ಸುಲಭವಾಗಿ ಉತ್ತರಿಸೋದು ಅನ್ನೋದ್ರ ಬಗ್ಗೆ ನೀವು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನೋಡಿದ್ರಿ. ಇವತ್ತಿನ ಅವಧಿಯಲ್ಲೂ ಕೂಡ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಲಾಗುವಂಥ ಪ್ರಶ್ನೆಗಳನ್ನೇ ತೆಗೆದುಕೊಳ್ತಾ ಇದ್ದೀನಿ. ಆದರೆ ಇವತ್ತು ತೆಗೆದುಕೊಳ್ತಾ ಇರೋದು ವರ್ಡ್ ಪ್ರಾಬ್ಲಮ್ಸನ್ನು. ಈ ರೀತಿಯಾಗಿ ಕೊಟ್ಟಾಗ ನಾವು ಹೇಗೆ ಗಣಿತದ ಆ ಒಂದು ಸಮೀಕರಣವನ್ನು ಬರೆದುಕೊಳ್ಬೇಕು, ಬರೆದುಕೊಂಡು ಅದರಲ್ಲಿ ಎಕ್ಸ್ನ ಬೆಲೆಯನ್ನು ಹೇಗೆ ಕಂಡುಹಿಡಿಬಹುದು ಅನ್ನೋದನ್ನು ತಿಳಿದುಕೊಳ್ತಾ ಇದ್ದೀವಿ. ಹಾಗಾದರೆ ಪ್ರಾರಂಭಿಸೋಣ. ಮೊದಲನೇ ಸಮಸ್ಯೆಯಾಗಿ ನಾನಿಲ್ಲಿ ತೆಗೆದುಕೊಳ್ತಾ ಇರೋದು ಎರಡು ಸಮ ಅನುಕ್ರಮ ಪೂರ್ಣಾಂಕಗಳ ಮೊತ್ತವು 34 ಆದರೆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದರೆ ಇಲ್ಲಿ ನೋಡಿ, ಯಾವೆಲ್ಲ ಅಂಶವನ್ನು ಗಮನಿಸಬೇಕು ಅಂದರೆ ಅದು ಸಮಸಂಖ್ಯೆಯಾಗಿದೆ. ಯಾವುದು? ಪೂರ್ಣಾಂಕಗಳು. ಹೇಗಿದೆ ಪೂರ್ಣಾಂಕಗಳು? ಅನುಕ್ರಮ ಸಮಸಂಖ್ಯೆ, ಸರಿನಾ? ಮತ್ತೆ ಏನ್ ಕೊಟ್ಟಿದ್ದಾರೆ? ಮೊತ್ತ ಅನ್ನೋದು 34 ಆಗಿದೆ ಅಂತ ಕೊಟ್ಟಿದ್ದಾರೆ. ಆದಾಗ ಆ ಎರಡು ಪೂರ್ಣಾಂಕಗಳು, ಆ ಎರಡು ಸಮಪೂರ್ಣಾಂಕಗಳು ಯಾವುದು ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕಿದೆ. ಹಾಗಾಗಿ ಹೇಗೆ ಪ್ರಾರಂಭಿಸ್ತಾ ಇದ್ದೀವಿ? ಮೊದಲನೇದಾಗಿ ಗೊತ್ತಿಲ್ಲದೆ ಇರೋದು ನಮಗೆ ಪೂರ್ಣಾಂಕ ಅಲ್ವಾ, ಕಂಡುಹಿಡಿಬೇಕಾದದ್ದು. ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಬೇಕು. ಹಾಗಾಗಿ ಏನ್ ಬರಿತೀನಿ? ಮೊದಲನೇ ಸಮಪೂರ್ಣಾಂಕವು ಎಕ್ಸ್ ಆಗಿರಲಿ, ಸರಿನಾ? ಮೊದಲನೇ ಸಮಪೂರ್ಣಾಂಕ ಎಕ್ಸ್ ಆದಾಗ ಮುಂದಿನ ಅಂದ್ರೆ ಅನುಕ್ರಮವಾದಂತಹ ಮುಂದಿನ ಸಮಪೂರ್ಣಾಂಕ ಯಾವ್ದಾಗಿರುತ್ತೆ? ನಮಗೊತ್ತು ಸಮಸಂಖ್ಯೆ ಅಂದ್ರೆ 2ರಿಂದ ನಿಶ್ಶೇಷವಾಗಿ ಭಾಗಿಸಲ್ಪಡುತ್ತೆ ಅಲ್ವಾ. ಎಕ್ಸ್ ಇದೆ, ಅದರ ಮುಂದಿನ ಸಂಖ್ಯೆ x+1 ಅಂದ್ರೆ ಬೆಸ ಸಂಖ್ಯೆ ಆಗುತ್ತೆ. ನಮಗೆ ಬೇಕಾಗಿರೋದು ಅನುಕ್ರಮ ಸಮಸಂಖ್ಯೆ, ಆದ್ರಿಂದ x+2 ಅಲ್ವಾ. x+2 ಅನ್ನೋದು ಮುಂದಿನ ಅಥವಾ ಅನುಕ್ರಮ ಅಂತ ಬರಿತೀನಿ, ಅನುಕ್ರಮ ಸಮಪೂರ್ಣಾಂಕ ಅಲ್ವಾ, ಅನುಕ್ರಮ ಸಮಪೂರ್ಣಾಂಕ. ಈಗ ಅವೆರಡರ ಮೊತ್ತ ಕೊಟ್ಟಿದ್ದಾರೆ. ಎಷ್ಟು? 34. ಹಾಗಾಗಿ ನಾವೇನ್ ಬರೀಬಹುದು? x+2 34ಕ್ಕೆ ಸಮ. ಈಗ ಎಕ್ಸ್ ನ ಬೆಲೆ ಕಂಡುಹಿಡಿಯಬಹುದಾ? ಸುಲಭವಾಗಿ ಅಲ್ವಾ. ಎಷ್ಟು ಎಕ್ಸ್ಗಳಿವೆ? 2x. ಅದರಿಂದ 2x+2 34ಕ್ಕೆ ಸಮ. 2x ನ ಬೆಲೆ ಎಷ್ಟಾಯ್ತು? ಈ +2 ಈ ಕಡೆ ಹೋದ ತಕ್ಷಣ -2 ಆಯ್ತು, ಅದರಿಂದ 32 ಬಂತು. ಎಕ್ಸ್ ನ ಬೆಲೆ 2 ಇಲ್ಲಿ 32ಅನ್ನ ಭಾಗಿಸುತ್ತೆ. 32/2 ಅಂದ್ರೆ 16. ಎಕ್ಸ್ ನ ಬೆಲೆ ಅಂದ್ರೆ ಮೊದಲನೇ ಸಮಪೂರ್ಣಾಂಕದ ಬೆಲೆ 16. ಅನುಕ್ರಮ ಪೂರ್ಣಾಂಕ ಯಾವುದು ಹಾಗಾದ್ರೆ? 16+2 ಅಲ್ವಾ. 16+2 18. ಹಾಗಾಗಿ ಆ ಎರಡು ಪೂರ್ಣಾಂಕಗಳು ಯಾವ್ಯಾವುದು ಅಂತಾಯ್ತು? 16 ಮತ್ತು 18. ಇನ್ನೊಂದು ಸಮಸ್ಯೆಯನ್ನ ಬಿಡಿಸೋಣ. ಇಲ್ಲಿ ನೋಡಿ, ಸಮಸ್ಯೆ ಏನ್ ಕೊಟ್ಟಿದ್ದಾರೆ? ಒಂದು ಆಯತದಲ್ಲಿ ಉದ್ದವು ಅದರ ಅಗಲಕ್ಕಿಂತ 5 ಸೆಂಟಿಮೀಟರ್ನಷ್ಟು ಹೆಚ್ಚಾಗಿದೆ. ಆಯತದ ಸುತ್ತಳತೆಯು 38 ಸೆಂಟಿಮೀಟರ್ ಆದರೆ ಉದ್ದ ಮತ್ತು ಅಗಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಯತದ ಸುತ್ತಳತೆ ಕೊಟ್ಟಿದ್ದಾರೆ, ಅಂದ್ರೆ ಪೆರಿಮೀಟರ್ ಕೊಟ್ಟಿದ್ದಾರೆ. ಹಾಗೇನೆ ಮತ್ತೇನ್ ಕೊಟ್ಟಿದ್ದಾರೆ? ಉದ್ದ ಅನ್ನೋದು ಅಗಲಕ್ಕಿಂತ 5 ಸೆಂಟಿಮೀಟರ್ನಷ್ಟು ಹೆಚ್ಚಿದೆ. ನಾವು ಮೊದಲನೇದಾಗಿ ಏನ್ ಮಾಡಬೇಕು? ಅಗಲವನ್ನ ನಾವೇನ್ ಹೇಳ್ಬಹುದು? ಎಕ್ಸ್ ಅಂತ ಕರಿಬಹುದು. ಅದರಿಂದ ಹೇಗೆ ಬರ್ಕೊಳ್ಬೇಕು? ಅಗಲ ಎಕ್ಸ್ ಆಗಿರಲಿ, ಆಗ ಉದ್ದ ಏನಾಗುತ್ತೆ? 5 ಸೆಂಟಿಮೀಟರ್ ಹೆಚ್ಚಿದೆ ಅಲ್ವಾ. ಅದರಿಂದ ಉದ್ದ x+5 ಅಲ್ವಾ. 5 ಸೆಂಟಿಮೀಟರ್ ಹೆಚ್ಚಿದೆ ಅಗಲಕ್ಕಿಂತ, x+5 ಆಗುತ್ತೆ. ಪೆರಿಮೀಟರ್ ಕೊಟ್ಟಿದ್ದಾರೆ, ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು ಆಯತದಲ್ಲಿ? ಉದ್ದ ಪ್ಲಸ್ ಅಗಲ ಅಲ್ವಾ. ಅಂದ್ರೆ 2 ಗುಣಿಸು 2 ಬಾರಿ ಉದ್ದ 2 ಬಾರಿ ಅಗಲ, 2 ಗುಣಿಸು ಉದ್ದ ಪ್ಲಸ್ ಅಗಲ ಅಂತ ಹೇಳ್ಬಹುದಾ? ಸರಿಯಾಗಿದೆ. ಆದ್ದರಿಂದ ನಾನೇನ್ ಬರಿತೀನಿ? 2 ಗುಣಿಸು ಉದ್ದ ಪ್ಲಸ್ ಅಗಲ ಎಷ್ಟಕ್ಕೆ ಸಮ? ಕೊಟ್ಟಿದ್ದಾರೆ ಸುತ್ತಳತೆಯನ್ನ ಅಲ್ವಾ, 38 ಸೆಂಟಿಮೀಟರ್. ಅದರಿಂದ 38ಕ್ಕೆ ಸಮ. ಅದರಿಂದ 2 ಉದ್ದ ಎಷ್ಟು? x+5
ಪ್ಲಸ್ ಅಗಲ ಅಂದರೆ ಎಕ್ಸ್ ಅಲ್ವಾ. ಅದರಿಂದ ಏನಾಯಿತು 38ಕ್ಕೆ ಸಮ. ಈಗ ಎಕ್ಸ್ ಪ್ಲಸ್ ಎಕ್ಸ್ ಇದೆ ಒಳಗಡೆ 2x 2 ಗುಣಿಸು 2x ಪ್ಲಸ್ 5 38ಕ್ಕೆ ಸಮ. ಅದರಿಂದ ಈ ಎರಡನ್ನ ಇಲ್ಲಿ ಗುಣಾಕಾರ ಕ್ರಿಯೆ ಜೊತೆ ಇದೆ ಅಲ್ವಾ, ಇಲ್ಲಿ ಹೋದ ತಕ್ಷಣ ಏನಾಗುತ್ತೆ ಭಾಗಿಸುತ್ತೆ 38ನ್ನ ಅಲ್ವಾ. ಅದರಿಂದ 2x ಪ್ಲಸ್ 5 ಇಸ್ ಈಕ್ವಲ್ ಟು 38 ಭಾಗಿಸು 2 2 ಒಂದ್ಲೆ 2 19 ಅಲ್ವಾ. ಆದ್ದರಿಂದ 2x ಪ್ಲಸ್ 5 ಇಸ್ ಈಕ್ವಲ್ ಟು 19. 2x ಇಸ್ ಈಕ್ವಲ್ ಟು ಎಷ್ಟಾಯ್ತು, ಪ್ಲಸ್ 5 ಇರೋದು ಆ ಕಡೆ ಹೋದ ತಕ್ಷಣ ಮೈನಸ್ 5 ಆಗುತ್ತೆ. 19ರಲ್ಲಿ 5 ಹೋದ್ರೆ 14. ಆದ್ದರಿಂದ x ಏನಾಯ್ತು 2x ಇತ್ತು, 2 ಆ ಕಡೆ ಹೋದ ತಕ್ಷಣ 14ನ್ನ ಭಾಗಿಸುತ್ತೆ ಅಲ್ವಾ. 14 ಭಾಗಿಸು 2 ಅಂದ್ರೆ 7. x ನ ಬೆಲೆ 7. x ಅಂದ್ರೆ ಯಾವುದು, ಅಗಲ ಅಲ್ವಾ. ಅದರಿಂದ ಅಗಲ 7 ಅಂತ ಸಿಕ್ತು. 7 ಸೆಂಟಿಮೀಟರ್ ಇದು ಅಗಲ. x ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಆದ್ದರಿಂದ ಉದ್ದ ಎಷ್ಟಾಯ್ತು, x ನ ಬೆಲೆಯನ್ನು ಆದೇಶಿಸಬೇಕು. 7 ಪ್ಲಸ್ 5 ಅಲ್ವಾ. 7 ಪ್ಲಸ್ 5 ಅಂದ್ರೆ 12. ಆದ್ದರಿಂದ ಉದ್ದ x ಪ್ಲಸ್ 5 ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಈ ರೀತಿಯಾಗಿ ನಾವು x ನ ಬೆಲೆಯನ್ನ ಕಂಡುಹಿಡಿಯಬಹುದು. ಇಲ್ಲಿರುವಂತಹ ಸಮಸ್ಯೆಯನ್ನ ನೋಡೋಣ. ಒಂದು ಸಂಖ್ಯೆಯನ್ನು ದ್ವಿಗುಣಗೊಳಿಸಿ 7ನ್ನು ಕೂಡಿದಾಗ 23 ಆಗುತ್ತದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಒಂದು ಸಂಖ್ಯೆ ಇದೆ, ಅದನ್ನು ದ್ವಿಗುಣಗೊಳಿಸಬೇಕು ಅಂದರೆ 2ರಷ್ಟು ಹೆಚ್ಚಿಸಬೇಕು, 2 ಪಟ್ಟು ಹೆಚ್ಚಿಸಬೇಕು. ಅದಾದ್ಮೇಲೆ ಅದಕ್ಕೆ 7ನ್ನ ಕೂಡಿಸ್ಬೇಕು. ಇದರ ಮೊತ್ತ ಎಷ್ಟು ಬರುತ್ತೆ, 23. ಹಾಗಾದ್ರೆ ಸಂಖ್ಯೆ ಯಾವುದು? ಹಾಗಾದ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ಅಂಶ ಯಾವುದು, ಆ ಸಂಖ್ಯೆ. ಅದನ್ನ x ಅಂತ ಪರಿಗಣಿಸಬೇಕು. ಆ ಸಂಖ್ಯೆ x ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಏನ್ ಕೊಟ್ಟಿದ್ದಾರೆ, ದ್ವಿಗುಣಗೊಳಿಸಬೇಕು ಅಂದ್ರೆ 2 ಗುಣಿಸು x 2x ಅಂತಾನು ಬರೀಬಹುದು. ಇದಕ್ಕೆ ನಾವೇನ್ ಮಾಡಬೇಕು, 7ನ್ನು ಕೂಡಿಸಿದಾಗ ಪ್ಲಸ್ ಅಂದ್ರೆ ಪೂರ್ತಿ ಪ್ಲಸ್ 7 ಎಷ್ಟು ಬರುತ್ತೆ ಮೊತ್ತ, 23. ಈ ರೀತಿಯಾದ ಸಮೀಕರಣ ಸಿಗುತ್ತೆ ನಮಗೆ. ಈಗ ನಾವು ಏನ್ ಮಾಡಬೇಕು, x ಅನ್ನ ಪರಿಹರಿಸಬೇಕು. 2x ಪ್ಲಸ್ 7 ಇಸ್ ಈಕ್ವಲ್ ಟು 23 ಪ್ಲಸ್ 7ನ್ನ ಈ ಕಡೆ ತೆಗೆದುಕೊಂಡು ಹೋಗಬಹುದಾ. 2x ಅನ್ನ ಇಲ್ಲೇ ಇಡ್ತಾ ಇದ್ದೀನಿ. 23 ಮೈನಸ್ 7 23 ಮೈನಸ್ 7 ಎಷ್ಟು, 16 ಅಲ್ವಾ. ಯಾವುದು 16, 2x ಅನ್ನೋದು 16. ಆದ್ದರಿಂದ x ಇಸ್ ಈಕ್ವಲ್ ಟು 16 ಭಾಗಿಸು 2 2 ಎಂಟ್ಲೆ 16 ಅಲ್ವಾ. ಅಂದ್ರೆ ಆ ಸಂಖ್ಯೆ ಯಾವುದು ಅಂತ ಆಯ್ತು, 8 ಅಲ್ವಾ. ತುಂಬಾ ಸುಲಭವಾಗಿದೆ. ಕೊಟ್ಟಂತದ್ರಲ್ಲಿ ಯಾವ ಅಂಶವನ್ನ ಪರಿಗಣಿಸಬೇಕು ಅನ್ನೋದನ್ನ ನೋಡಿ ಕಂಡುಹಿಡಿಯಬೇಕಾದದನ್ನ x ಅಂತ ತಿಳಿದುಕೊಂಡು ಅದರಿಂದ ನಾವೇನ್ ಮಾಡಬೇಕು, ಗಣಿತದ ಸಮೀಕರಣವನ್ನ ಬರೆದುಕೊಳ್ಬೇಕು. ಆಗ ಸುಲಭವಾಗಿ ನಾವೇನ್ ಮಾಡಬಹುದು, ಕೊಟ್ಟಂತ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಇವತ್ತಿನ ಈ ಅವಧಿಯಲ್ಲಿ ನಾವು ಬಿಡಿಸಿದಂತಹ ಎಲ್ಲಾ ಸಮಸ್ಯೆಗಳು ನಿಮಗೆ ಸುಲಭವಾಯಿತು ಅಂತ ಭಾವಿಸ್ತೀನಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.